ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅನ್ನೋದನ್ನು ನೋಡೋಣ. ಸೊ ಇವಾಗ ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು. ಸೊ ನಾವು ಹೊರಟಿದ್ದೀವಿ ಇವತ್ತಿನ ಊರಿಗೆ. ಸೊ ನಾವಿವತ್ತು ಬ್ಲಾಗ್ನ ಜೊತೆ ಏನಪ್ಪ ವಿಶೇಷ ಅಂತಂದರೆ, ನಮ್ಮೂರ ಮನೆ ದೇವ್ರದ್ದು ಜಾತ್ರೆ ಉತ್ಸವ ಇತ್ತು. ಸೊ ಹಂಗಾಗಿ ನಾವು ನೈಟ್ ಹೊರಟಿದ್ವಿ. ನಾವು ಆಲ್ಮೋಸ್ಟ್ ಊರು ಸೇರೋಷ್ಟರಲ್ಲಿ ಆಲ್ರೆಡಿ ದೇವ್ರುಗಳೆಲ್ಲ ಒಂದು ಕಡೆ ಸೇರ್ಕೊಳ್ತಾಯಿದ್ವು. ಸೊ ಈ ದೇವ್ರು ಬಂದು ಷಣ್ಮಾತ್ಮ ಮತ್ತು ಯಲ್ಲಮ್ಮ ದೇವಿ, ಇವೆರಡು ಇಲ್ಲಿಂದ ಅಲಂಕಾರ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟು ನೇಳಾಪುರದಮ್ಮನ ಹತ್ರ ಹೋಗ್ತವೆ. ನೇಳಾಪುರದ ಊರಿಗೆ ಹೋಗ್ತವೆ. ಅಲ್ಲಿ ನೇಳಾಪುರದ ಕೆಂಪಮ್ಮ ಜೊತೆ ಆಗ್ತವೆ. 3 ದೇವರು ಜೊತೆ ಸೇರಿಕೊಂಡು ಈ ಉತ್ಸವನ ಕಂಪ್ಲೀಟ್ ಮಾಡೋ ಅಂಥದ್ದು. ಜಾತ್ರೆ ಬಂದು ಕೆಂಪಮ್ಮ ದೇವಿದು. ಸೊ ಅದರ ಅಕ್ಕಪಕ್ಕ ಷಣ್ಮಾತ್ಮ ಮತ್ತು ಯಲ್ಲಮ್ಮ, ಈ 3 ದೇವರು ಸೇರಿಕೊಂಡು ಈ ಒಂದು ಜಾತ್ರೆನ ಕಂಪ್ಲೀಟ್ ಮಾಡೋದು. ಕೊಂಡ ಇರುತ್ತೆ, ತೇರಿರುತ್ತೆ, ಇದೆಲ್ಲ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಹೆಚ್ಚು ಕಮ್ಮಿ 12 ಗಂಟೆ ಅನಿಸುತ್ತೆ ನಾವು ರೀಚ್ ಆಗೋ ಅಷ್ಟರಲ್ಲಿ. ತುಂಬ ಟ್ರಾಫಿಕ್ ಇತ್ತು ನೈಟು ಬೆಂಗಳೂರಿಂದ ಬರಬೇಕಾದ್ರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ನೋಡಿ ಸೇರ್ಕೊತಾ ಇದ್ದಾವೆ ಇವಾಗ ನೇಳಾಪುರದ ಊರ ಹತ್ರ ಇರೋ ಕೆಂಪಮ್ಮನ ದೇವರ ಹತ್ರ. ಈಗ ಆಲ್ರೆಡಿ ಕೆಂಪಮ್ಮ ಬಂದು ಒಂದು ಕಡೆ ಕುಣಿಸಿರ್ತಾರೆ ನೋಡಿ. ಇದು ಕೆಂಪಮ್ಮ ದೇವಿ ಬಂದು, ಇದು ಬಂದು ಆ ಊರಿನಿಂದ ನೇಳಾಪುರದಿಂದ ಬಂದು ಇಲ್ಲಿ ಸೆಂಟ್ರಲ್ಲಿ ಬಂದು ಕುಣಿಸಿ ಇಲ್ಲೊಂದು ಪೂಜೆ ಮಾಡ್ತಾರೆ. ಇಲ್ಲೊಂದು ಪೂಜೆ ಮಾಡಿ ಏನೋ ಅದ್ರದ್ದೊಂದು ಪೂಜೆ ಪ್ರೊಸೀಜರ್ ಇದೆ. ಆ ಪೂಜೆ ಪ್ರೊಸೀಜರ್ ಪ್ರಕಾರ ಇಲ್ಲೊಂದು ಪೂಜೆ ಮಾಡಿ ಮರಿಯನ್ನು ಇದು ಮಾಡಿ ಕರ್ಕೊಂಬರ್ತಾರೆ ನೋಡಿ. ಕೆಂಪಮ್ಮ ಬಂದು ನೆಲೆದೇವ್ರಿದು. ಇದು ಕೆಂಪಮ್ಮ ದೇವಿ ಅಲಂಕಾರ, ಚಂದ್ರಮೌಳೇಶ್ವರ ಅಲಂಕಾರ ಅಂತ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಮಾತ್ರ. ತುಂಬ ಅಂದರೆ ತುಂಬ ವೈಬ್ ಇತ್ತು. ನನಗಂತೂ ನೋಡ್ತಾನೆ ನಿಂತ್ಕೊಂಬಿಡೋಣ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು ದೇವಿನ ನೋಡ್ತಾಯಿದ್ರೆ. ಸೊ ಈ ದೇವಿನ ಅಲಂಕಾರ ನೋಡ್ಕೊಂಡು ಅಲ್ಲಿ ನಾವು ನೋಡಿದ್ವಲ್ಲ, ಅದು ಬಂದು ಮೆರವಣಿಗೆ ದೇವರು, ಇದು ಬಂದು ನೆಲೆ ದೇವರು. ಸೊ ಇದಾದಮೇಲೆ ಸ್ವಾಮಿ ಶನೇಶ್ವರ ದೇವಸ್ಥಾನ ತೋರಿಸ್ತೀನಿ ನೋಡಿ. ಇದು ಬಂದು ನೆಲೆ ಶನೇಶ್ವರ, ಗರ್ಭಗುಡಿಲಿರೋ ನೆಲೆ ಶನೇಶ್ವರ ದೇವರಿದು. ಆವಾಗಲೇ ನೋಡಿದ್ದು ಮೆರವಣಿಗೆ ಶನೇಶ್ವರ. ಆ ದೇವರು ಇರೋದು ಬೇರೆ ಕಡೆ, ಈ ದೇವ್ರು ಇರೋದು ಬೇರೆ, ಅಂದರೆ ಅಲ್ಲೇ ಅಕ್ಕಪಕ್ಕ ಒಂದು ಹಾಫ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಎರಡೂ, ಮೆರವಣಿಗೆ ದೇವರು ಮತ್ತು ನೆಲೆ ದೇವರು. ಸೊ ಇದು ಬಂದು ನೆಲೆ ದೇವರು, ಇದು ಬಂದು ಮೆರವಣಿಗೆ ದೇವರು. ಅಲ್ಲಿಂದ ಹೊರಟು ಬಂದಮೇಲೆ ಇನ್ನೊಬ್ರು ಯಾರೋ ಭಕ್ತಾದಿಗಳು ಈ ಥರ ದೇವ್ರಿಗೋಸ್ಕರ ಅಂತೇಳಿ ಈ ಥರ ಹಾರ ತರಿಸಿದ್ರು. ಇಲ್ಲಿ ಬಂದಮೇಲೆ ಕೆಲವೊಂದೆಲ್ಲ ಅಲಂಕಾರ ಮಾಡ್ಕೊತಾಯಿದ್ರು. ಇವು ಹಾರದ ಜೊತೆ ಹಾಕ್ಕೊಂಡು ಸ್ವಾಮಿ ಇವತ್ತಿನ ಹಾರದ ಜೊತೆ ಈ ಅಲಂಕಾರ ಜೊತೆ ಈ ಥರ ಕಾಣ್ತಾ ಇದ್ದಾರೆ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆಲ್ಮೋಸ್ಟ್ ಇದನ್ನೆಲ್ಲ ಆಗೋ ಅಷ್ಟರಲ್ಲಿ ಆಯಿತು, 2:30 ಏನೋ ಆಯಿತು. ಸೊ ಇವಾಗ ಇಲ್ಲಿ ಬಂದು ಯಲ್ಲಮ್ಮ ಕೆಂಪಮ್ಮ ಇಬ್ಬರು ಅಕ್ಕ ತಂಗಿದಿರಂತೆ. ಅವರಿಬ್ಬರ ಜೊತೆ ಸೇರಿಕೊಂಡು ಇವಾಗ ಬರಬೇಕಾದ್ರೆ ಈಗ ಮಧ್ಯಕ್ಕೆ ಬಂದು ಶನೇಶ್ವರ ಸೇರ್ಕೊತಾರೆ ನೋಡಿ. ಆ ದೇವ್ರದ್ದು ಅಲಂಕಾರನೂ ತುಂಬ ಚೆನ್ನಾಗಿ ಆ ಪಿಂಕ್ ಕಲರ್ ಫ್ಲವರ್ ಕಾಣ್ತಾ ಇದೆಯಲ್ಲ, ಅದು ಬಂದು ಕೆಂಪಮ್ಮ. ಇನ್ನು ಈ ಕಡೆ ಪಕ್ಕ ಇರೋದು ಯಲ್ಲಮ್ಮ. ಇದ್ರ ಜೊತೆಗೆ ಬಂದು ಶನೇಶ್ವರ ಸ್ವಾಮಿ ಸೇರಿಕೊಳ್ತಾರೆ. ಈ 3 ದೇವರು ಸೇರಿಕೊಂಡು ಈ ಕೆಂಪಮ್ಮನ ಜಾತ್ರೆನ ಉತ್ಸವನ ಕಂಪ್ಲೀಟ್ ಮಾಡೋವಂಥ ಒಂದು ಇಲ್ಲಿನ ಪದ್ಧತಿ. ಸೊ ತುಂಬ ಅಂದರೆ ತುಂಬ ಜನ ಸೇರಿದರು. ಎಕ್ಸಾಮ್ ಟೈಮು ಆಗಿದ್ರೂ ಒನ್ ಡೇ ಒಳಗೆ ಈ ಒಂದು 3 ದೇವರುಗಳ ಉತ್ಸವ ನೋಡೋಕೆ ಟೈಮ್ಗಂತೂ ಎಷ್ಟು ಜನ ಸೇರ್ತಾರೆ ಅಂದರೆ ಅಬ್ಬಬ್ಬ, ಅಷ್ಟು ಜನ ಸುಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜಾತ್ರೆ. ಸೊ ಇದನ್ನು ನೋಡಲಿಕ್ಕೆ ಅಂತಲೇ ನಾವು ಬಂದಿದ್ದು ಮಧ್ಯರಾತ್ರಿ. ಇಲ್ಲಿಂದ ಕೆಂಪಮ್ಮ ಯಲ್ಲಮ್ಮ ಎಲ್ಲ ಸೇರಿಕೊಂಡ್ರಲ್ವ ನೋಡಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಸ್ವಾಮಿ ಅಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ನಾನು ಏನೋ ಒಂದು ವೀಡಿಯೋ ಮಾಡೋದಕ್ಕೆ ಅಂತ, ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ಅದು ಏನು ಅಂತ ಸರಿ ಗೊತ್ತಾಗ್ತಾಯಿಲ್ಲ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಬಟ್ ಇದರಲ್ಲಿ ಇದು ಸರಿಯಾಗಿ ಕೇಳಿಸಿಲ್ಲ ಅನಿಸುತ್ತೆ. ಸೊ ಇದಾದಮೇಲಿಂದ ಇಲ್ಲಿಂದ ಶುರುವಾಗುತ್ತೆ ಮತ್ತು ಎಷ್ಟು ಜನ ಬರ್ತಾಯಿದ್ದಾರೆ ನೋಡಿ ಆ ದೇವರಿಂದ ಕವರ್ ಮಾಡಲಿಕ್ಕೆ ಅಂತ ನೋಡಿ. ತುಂಬ ಅಕ್ಕಪಕ್ಕದ ಊರವರೆಲ್ಲ ಸೇರ್ತಾರೆ ಈ ಒಂದು ದೇವ್ರ ಜಾತ್ರೆಗೆ.
ತುಂಬ ಅಂದರೆ ಅಲ್ಲಿದೆ ದೇವರು, ಇಲ್ಲಿದೆ ಜನಗಳು, ಅಷ್ಟು ಜನ ಇದ್ದಾರೆ ನೋಡಿ. ನೋಡ್ಲಿಕ್ಕಂತೂ ಅಷ್ಟೇ ಖುಷಿ, ಎಷ್ಟು ಮಾತಾಡೋದು. ಅದು ಇದರಲ್ಲಂತೂ ಜನಗಳ ದಂಡೆ ನೋಡಿಕೊಂಡು ಆ ಜಾತ್ರೆ ನೋಡೋ ಮಜಾನೇ ಅಂದ್ರೆ ಬೇರೆ. ಅದೇ ಹೇಳ್ತಾರಲ್ಲ, ನಮ್ಮೂರ ಜಾತ್ರೆ ನೋಡಿ ಬನ್ನಿ ಬಾಸ್ ಅನ್ನೋ ರೀತಿಯಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನೋಡಿ. ಸಖತ್ ವೈಬ್ ಇತ್ತು ಮಾತ್ರ. ಜಾತ್ರೆ ವೈಬ್ ಅಂದರೆ ಈ ಥರ ಇರಬೇಕು, ಸಖತ್ತಾಗಿದೆ. ನಾನು ಹೋದ್ಸಲಿ ಅಷ್ಟಾಗಿ ಜಾತ್ರೆನ ಎಂಜಾಯ್ ಮಾಡೋಕ್ಕಾಗಲಿಲ್ಲ, ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ ಅನ್ನೋ ಇದರಿಂದ. ಬಟ್ ಈ ಸಲ ಮಾತ್ರ ಇದು ವರ್ಷ ನಡೆಯೋಂಥ ಜಾತ್ರೆ. ಸೊ ಈ ವರ್ಷ ಅಂತೂ ತುಂಬಾ ಖುಷಿಯಾಗಿ ನೋಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ ಈ ವರ್ಷ. ನಾವು ಜಾತ್ರೆನ ಫುಲ್ಫಿಲ್ ಆಗಿ ಈ ಜಾತ್ರೆ ಕಂಪ್ಲೀಟ್ ಮಾಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ದೇವ್ರುಗಳು. ಈ ಕನ್ಸೂಮಲ್ಲಿ ನೋಡಿ, ಇದು ಎಲ್ಲಮ್ಮ ಮತ್ತು ಕೆಂಪಮ್ಮ ದೇವಿ, ಅವರ ಅಲಂಕಾರ ಮಾಡಿಬಿಟ್ರೆ ಆ ದೇವ್ರನ್ನ ನೋಡೋದಕ್ಕೆ ಒಂಥರ ಖುಷಿ. ಅಲ್ಲಿ ಏನೋ ಕೇಳ್ಕೋಬೇಕು ದೇವಿನೆಲ್ಲ ನೋಡಿದಾಗ ಅಂದ್ಕೊತೀವಿ, ಬಟ್ ಆ ದೇವಿನ ಅಲಂಕಾರ ನೋಡಿದ ಮೇಲೆ ಏನು ಕೇಳ್ಕೋಬೇಕು ಅನ್ನೋದು ಮರ್ತೋಗಿ ನಮ್ಮನ್ನು ನಾವೇ ಮರ್ತ್ಕೊಬಿಡ್ತೀವಿ. ಅಷ್ಟು ಸೇರಿದಾರಪ್ಪ, ಆರ್ತಿಗಳು ಬಂದು ಸೇರ್ಕೊತಾ ಇದ್ದಾವೆ ಇವಾಗ. ನಾನು ಹೇಳಿದ್ನಲ್ಲ, ಅದೇ ಗೇಟಿಂದ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣ ಮಧ್ಯದಲ್ಲಿರೋ ಕೆಂಪಮ್ಮ, ಈ ಕಡೆ ಇರೋ ಸ್ವಾಮಿ ದೇವರು, ಆ ಕಡೆ ಎಲ್ಲಮ್ಮ, ಈ ಥರ ಮೂರನ್ನು ಸೇರ್ಕೊತಾರೆ. ಸೊ ಇದಾದಮೇಲಿಂದ ಈ ಒಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರ್ತಾರೆ. ಬಂದ ನಂತರ ಕೊಂಡಕ್ಕೆ ಹೋಗುವಂಥದ್ದು. ಅಷ್ಟು ಜನ ಎಷ್ಟು ಕಾಯ್ತಾರೆ ಅಂದರೆ ಆ ಒಂದು ಸೀನ್ ನೋಡೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ ಆ ಒಂದು ವೈಬ್ಸನ್ನ ನೋಡೋದಕ್ಕೆ. ಜಾತ್ರೆ ಅಂದ್ರೇ ಹಾಗೆ ಅಲ್ವಾ, ಫುಲ್ ಈ ದೇವ್ರು, ಇಲ್ಲಿ 3 ದೇವರು ಸೇರ್ಕೊಳ್ಳೋ ಅಷ್ಟರಲ್ಲಿ ಇಡೀ ಎಲ್ಲಿದ್ದರೂ ಜನಗಳು ಬಂದು ಸೇರಿಬಿಡ್ತಾರೆ ಈ ಜಾತ್ರೆಗೆ. ಅಷ್ಟು ಮುದ್ದಾಗಿ ನಡೆಯುತ್ತೆ ಜಾತ್ರೆ, ಅಷ್ಟು ಖುಷಿ ಕೊಡುತ್ತೆ ಜಾತ್ರೆ ಅನ್ನೋದು. ಸೊ ಇದಾದಮೇಲೆ ನೋಡಿ, ದೇವಸ್ಥಾನ ಸುತ್ತ ಈ ಥರ ಎಲ್ಲ ಅದು ದೇವರಿನ್ನ ಬರೋ ಅಷ್ಟರಲ್ಲಿ ಒಂದು ವ್ಯೂ ನೋಡ್ಕೊಂಬರೋಣ, ದೇವಸ್ಥಾನ ಸುತ್ತಮುತ್ತ ಹೇಗಿದೆ ಅನ್ನೋದಕ್ಕೆ ಅಂತೇಳಿ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲೈಟ್ ಅರೇಂಜ್ಮೆಂಟ್ ಮಾತ್ರ ಮಸ್ತಿತ್ತು, ಒಳ್ಳೆ ಸಾಂಗ್ ಇತ್ತು. ಜನಗಳು ನೋಡಿ ಏನು ಸಾಕಾದಾಗ, ಜಾತ್ರೆ ಅಂದರೆ ಇದೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಇದೆಲ್ಲ ಸಿಗುತ್ತಾ? ನಾವು ಬೆಂಗಳೂರಲ್ಲಿ ತುಂಬಾ ಮಿಸ್ ಮಾಡ್ಕೊಂಬಿಡ್ತಾಯಿದ್ವಿ ನಾವು ಇದನ್ನು. ಈ ವರ್ಷ ನಾವು ಜಾತ್ರೆಗೆ ಬರಲಿಲ್ಲ ಅಂದಿದ್ರೆ ಎಷ್ಟು ಖುಷಿ ಕೊಡ್ತಿದೆ ನೋಡಿ. ಇದೆಲ್ಲ ಜಾತ್ರೆ ವೈಬ್ಸ್ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ನಮಗಂತಲೇ. ಸೊ ಇದನ್ನೆಲ್ಲ ನೋಡಿಕೊಂಡು, ಇದು ಈ ಕಡೆ ಇರೋದು ಶನೈಶ್ವರ, ಆ ಕಡೆ ಇರೋದು ಕೆಂಪಮ್ಮ ದೇವಿ ನೋಡಿ. ಅಲ್ಲಿ ಹೊಗೆ ಬರ್ತಾಯಿದೆ, ತೋರಿಸ್ತೀನಿ ನೆಕ್ಸ್ಟ್ ನಾನು ಅಲ್ಲಿ ಎಲ್ಲಿ ಕೊಂಡ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ಹಂಗೆ ಜಾತ್ರೆ ಒಂದು ಸುತ್ತು ಓಡಾಡ್ಕೊಂಡು ಬರೋಣ ಅಂತ ಹೊರಟಿ. ಜನಗಳು ಖುಷಿ ನೋಡೋದಕ್ಕೆ ನನಗೆ ಇನ್ನೊಂದು ರೌಂಡ್ ಓಡಾಡ್ಕೊಂಬರೋಣ ಅಂತೇಳಿ ಬಂದಿತ್ತು. ಸೊ ಮಕ್ಕಳು ಮರಿ, ಅಜ್ಜಂದಿರು, ವಯಸ್ಸಾದವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಜಾತ್ರೆನ ಕಂಪ್ಲೀಟ್ ಮಾಡ್ತಿರೋದಂತೂ ತುಂಬಾ ಖುಷಿ ಕೊಡ್ತಾಯಿದೆ. ಸೊ ಅದಾದಮೇಲೆ ಕೆಲವೊಂದು ಶಾಪ್ಗಳಿದೆ ಈ ಕಡೆ ಎಲ್ಲ, ಕೆಲವೊಂದೆಲ್ಲ ಆಗಲೇ ಮಿಡ್ ನೈಟ್ ಆಗಿರೋದ್ರಿಂದ ನೋಡಿ ಎಷ್ಟು ಓಪನ್ಸ್ ಇದೆ ಅಂತ ಶಾಪ್ಗಳು, ಮಿನಿ ಸ್ಟಾಲ್ಗಳು ಅಲ್ಲಲ್ಲೇ ಇದೆ. ತಿನ್ನೋದಕ್ಕೆ ಬಜ್ಜಿ ಬೋಂಡಗಳು ಸಿಗ್ತಾಯಿದೆ. ಸೂಪರಾಗಿತ್ತು ಮಾತ್ರ ಜಾತ್ರೆಗಳು ನೋಡಿ. ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಕೆಲವೊಂದು ಗೇಮ್ಗಳು, ಈ ಥರ ಇದೆಲ್ಲ ನೋಡೋ ಜಾತ್ರೆ ಟೈಮಲ್ಲಿ ಇದೆಲ್ಲ ನೋಡೋಕ್ಕಂತೂ ತುಂಬಾ ಖುಷಿ ಕೊಡ್ತೈತೆ. ಬಟ್ ಏನೇ ಆದರೂ ನಾವು ಎಷ್ಟೇ ಸಲ ಬೆಂಗಳೂರಲ್ಲಿ ಶಾಪಿಂಗ್ ಹೋದರೂ ಈ ಜಾತ್ರೆ ಶಾಪಿಂಗ್ ಅನ್ನೋದೊಂದಿರುತ್ತಲ್ಲ, ಅದ್ರ ಖುಷಿ ಮುಂದೆ ಬೆಂಗಳೂರು ಶಾಪಿಂಗ್ ಏನು ಖುಷಿ ಅಲ್ಲ ಅಂತ ಅಂದ್ಕೊತೀವಿ ನಾವು, ಅಷ್ಟು ಖುಷಿ. ಸೊ ನನ್ನ ಮಗಳೇನೋ ಪೊಟ್ಯಾಟೊ ಗ್ರಿಲ್ ಏನೋ ಲೈಕ್ ದಟ್ ಏನೋ ತೊಗೊಳ್ತೀನಿ ಅಂತ ಹೇಳೋ ನಿಂತಿದ್ಲು. ಸೊ ಹಂಗೆ ನಾನು ಸರೌಂಡಿಂಗ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಆಗ್ತಿತ್ತು. ಬಟ್ ಇದ್ರ ಮಧ್ಯದಲ್ಲಿ ಕಡಲೆಪುರಿ ಸಂತೆ ನಡೀತು, ಸಖತ್ ಮಜಾ ಇತ್ತು. ಬಟ್ ಅದು ಎಲ್ಲೋ
ಕ್ಲಿಪ್ ಮಿಸ್ ಆಗಿದೆ ಅಂತ ಅಂದ್ಕೊತೀನಿ. ಅದು ಒಳ್ಳೆ ಮಜಾ ಕೊಡ್ತಾಯಿತ್ತು. ಸೊ ಹಂಗೆ ನೋಡ್ಕೊಳ್ತಾ ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ವೈಬ್ಸ್ ಅನ್ನೋದು ಹೆಂಗೆ ಕಾಣ್ತಾ ಇದೆ ಅಲ್ಲ. ತುಂಬ ಸ್ಟಾಲ್ಗಳಂತೂ ಓಪನ್ ಇತ್ತು. ತುಂಬ ಚೆನ್ನಾಗಿ ನಡೀತಾ ಇತ್ತು ಜಾತ್ರೆ ಮಾತ್ರ. ಅದು ಖುಷಿ, ಲೈವಾಗಿ ಎಂಜಾಯ್ ಮಾಡೋದೇ ಒಂದು ಖುಷಿ. ನಾನಾಗಲೇ ಹೇಳಿದ್ನಲ್ಲ ಕೊಂಡ ಅಂತ, ನೋಡಿ ಇಲ್ಲಿ ಕೊಂಡ ಸೌದೆ ಬೇಯ್ತಾ ಇದೆ. ಸೊ ಇಲ್ಲಿಂದ 3 ದೇವರು ಕೊಂಡ ದಾಟೋ ಅಂಥದ್ದು, ಕೊಂಡ ತುಳಿಯೋ ಅಂಥದ್ದು. ಸೊ ಇದಾಗಿತ್ತು. ಜಾತ್ರೆ ಮುಗಿದ ನಂತರ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಒಂದು ಪ್ರೋಗ್ರಾಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಂತಂದರೆ ನನ್ನ ಮಗಳ ಡ್ಯಾನ್ಸ್ ಕ್ಲಾಸಲ್ಲಿ ಮಹಿಳೆಯರಿಗೋಸ್ಕರ ಒಂದು ಒಳ್ಳೆ ಗೇಮ್ನ ಅರೇಂಜ್ ಮಾಡಿದರು. ಸೊ ಮಹಿಳಾ ದಿನಾಚರಣೆ ಆಚರಣೆ ಮಾಡೋಣ ಅಂತೇಳಿ ಇದೊಂದು ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಸೊ ಬನ್ನಿ ನೀವು ಇದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಬರೋಣ. ಓಡಿ 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 ಜೋರಾಗಿ ಓಡಿ. ಓಡಿ ಬೇಗ, ಚೆನ್ನಾಗಿ ಓಡಿ. ಒಂದಷ್ಟು ಗೇಮ್ಗಳಾದ ನಂತರ ಒಂದು ಮಿನಿ ಟಿಫನ್ ಅಂತ ಹೇಳಿ ಸರ್ ಕೂಡ ಅಲ್ಲೇ ರೆಡಿ ಮಾಡಿಸಿದ್ರು ಎಲ್ಲರಿಗೂ, ಪೇರೆಂಟ್ಸ್ ವಿತ್ ಮಕ್ಕಳಿಗೆ ಅಂತ. ಅದಂತೂ ತುಂಬ ಖುಷಿ ಕೊಟ್ಟಿದ್ದ ವಿಷಯ. ಸೊ ಅನ್ನೋದು ಋಣ ಅನ್ನೋದು ಅಷ್ಟು ಬೇಗ ನಾವು ತೀರ್ಸೋದಕ್ಕಾಗೋದೇ ಇಲ್ಲ. ಸೊ ಅದೆಲ್ಲ ಆದಮೇಲೆ ಒಂದು ಗ್ರೂಪ್ ಫೋಟೋ ಮತ್ತು ವಿನ್ನರ್ಸ್ಗಳಿಗೆಲ್ಲ ಒಂದು ಪ್ರೈಸ್ ಅಂತ ಆ್ಯಡ್ ಮಾಡಿದರು. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.